ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ಸಲ ದೇವರ ವಾಕ್ಯವನ್ನು ಆಲಿಸಲು, ಆ ವಾಕ್ಯವನ್ನು ಆತ್ಮದಿಂದ ವಿಶ್ವಾಸಿಸಲು, ಆ ವಾಕ್ಯದಲ್ಲಿ ನಮ್ಮ ಜೀವನವನ್ನು ಅರ್ಪಿಸಿಕೊಡಲು ಸ್ವರ್ಗದ ದೇವರು ನೀಡಿದ ಈ ದಿನವನ್ನು ನೆನೆಸಿ ನಮಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಮ್ಮ ಎಲ್ಲಾ ಕಾರ್ಯದ ಮೇಲೆ, ನಡವಳಿಕೆಯ ಮೇಲೆ ದೇವರ ಸಂರಕ್ಷಣೆ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ನಿರೀಕ್ಷೆಯಿಂದ, ಸಂತೋಷದಿಂದ ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ವಾಕ್ಯ ಕೀರ್ತನೆಗಳು 107ನೇ ಅಧ್ಯಾಯ 20ನೇ ವಾಕ್ಯವನ್ನು ಆಲಿಸೋಣ. ಗುಣಪಡಿಸಿದನು ಅವರನ್ನು ತನ್ನ ವಾಣಿಯಿಂದ, ತಪ್ಪಿಸಿದನು ಅವರನ್ನು ವಿನಾಶ ಕೂಪದಿಂದ. ಪ್ರಿಯರೇ, ಹೇಗೆ ಆಗಿದೆ ಗುಣಪಡಿಸಿದ್ದು ಎಂದು ಈಗ ಈ ಮುಂಜಾನೆ ದೇವರ ವಾಕ್ಯದಲ್ಲಿ ಆಲಿಸಿದ್ದೇವೆ. ನಿಮ್ಮ ಭವನಗಳಲ್ಲಿ ನಿಮ್ಮಲ್ಲಿ ಮೊಳಗಿದ್ದು ದೇವರು ಕಳಿಸಿದ ದೇವರ ವಾಕ್ಯವಾಗಿದೆ. ಇಂದು ದೇವರ ವಾಕ್ಯವನ್ನು ಆಲಿಸಿದ್ದು ದೇವರ ನಿಯೋಗದಲ್ಲಿ ಆಗಿದೆ. ವಾಕ್ಯವನ್ನು ಆಲಿಸಿದ್ದು ನಮ್ಮ ಕುರಿತು ದೇವರಿಗೆ ಒಂದು ಪದ್ಧತಿ ಇದ್ದುದರಿಂದ ಆಗಿದೆ. ಹಲ್ಲೆಲೂಯಾ. ನಾನು ಅದನ್ನು ವಿಶ್ವಾಸಿಸುತ್ತೇನೆ ಪ್ರಭುವೇ. ದೇವರ ವಾಕ್ಯದಲ್ಲಿ ಕೇಳಿದ ಹಾಗೆ ಪರಾಜಯದಲ್ಲೂ, ಸಮಸ್ಯೆಯಲ್ಲೂ, ಎಲ್ಲ ಹೀನ ಅವಸ್ಥೆಯಲ್ಲೂ ನಾನು, ನನ್ನ ಕುಟುಂಬವು ಹಾದು ಹೋಗುತ್ತಿರುವುದು ಪ್ರಭುವೇ. ಇಂದು ಆಲಿಸಿದ ವಾಕ್ಯ ನನಗಾಗಿ ನೀವು ಕಳಿಸಿದ್ದ ವಾಕ್ಯ ಎಂದು ನಾನು ವಿಶ್ವಾಸಿಸುತ್ತೇನೆ. ನನ್ನ ಜೀವನಕ್ಕೆ ಕಳಿಸಿದ ವಾಕ್ಯವಾಗಿದೆ ಎಂದು ವಿಶ್ವಾಸಿಸುತ್ತೇನೆ. ಲೋಕದ ಅನೇಕ ಭಾಗಗಳಲ್ಲಿ, ರಾಜ್ಯಗಳಲ್ಲಿ ಈ ವಾಕ್ಯ ತಲುಪಿದ್ದು ದೇವರೇ ಕಳಿಸಿದ್ದರಿಂದ ಆಗಿದೆ. ಇಲ್ಲವಾಗಿದ್ದರೆ ನೀವು ಯಾರು ಸಹ ಇದನ್ನು ಆಲಿಸುತ್ತಿರಲಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ನಮಗೆ ಕೇಳಿಸಿದ್ದು ನಮ್ಮನ್ನು ರಕ್ಷಿಸಲು ದೇವರಿಗೆ ಒಂದು ಪದ್ಧತಿ ಇರುವುದರಿಂದ ಆಗಿದೆ. ನಾನು ಇಂದು ಹಾದು ಹೋಗುತ್ತಿರುವ ಈ ವಿನಾಶದಿಂದ, ಈ ಅವಸ್ಥೆಯಿಂದ ನನ್ನನ್ನು ರಕ್ಷಿಸಲು ದೇವರಿಗೆ ಒಂದು ಪದ್ಧತಿ ಇರುವುದರಿಂದ ಆಗಿದೆ ಎಂದು ನಾನು ಈ ವಾಕ್ಯ ಆಲಿಸಿದ್ದು ಎಂದು ವಿಶ್ವಾಸಿಸುತ್ತೇನೆ. ಆಮೇನ್. ನಮಗೆ ಪ್ರಾರ್ಥಿಸೋಣ. ಪ್ರಭುವೇ, ಒಂದೊಂದು ದಿನವೂ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಕೇಳುವ ವಾಕ್ಯ ನೀವು ನಮ್ಮ ಜೀವನಕ್ಕೆ ಕಳಿಸುತ್ತಿರುವ ವಾಕ್ಯವಾಗಿದೆ ಎಂದು ನಾನು ವಿಶ್ವಾಸಿಸುತ್ತೇನೆ. ಪ್ರಿಯರೇ, ಈ ವಾಕ್ಯ ನೀವು ಹಾದು ಹೋಗುತ್ತಿರುವ ಸಮಸ್ಯೆಯಿಂದ, ರೋಗದಿಂದ, ಸಾಲದಿಂದ, ಪೈಶಾಚಿಕ ಬಂಧನದಿಂದ, ಸಕಲ ಬಂಧನದಿಂದ ನಿಮ್ಮನ್ನು ಹೊರತರಲು, ರಕ್ಷಿಸಲು, ಬಿಡುಗಡೆ ನೀಡಲು ಸ್ವರ್ಗದಲ್ಲಿ ಒಂದು ಪದ್ಧತಿ ಇರುವುದರಿಂದ ಆಗಿದೆ. ಹಲ್ಲೆಲೂಯಾ. ನಮಗೆ ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮ ವಾಕ್ಯ ನಮ್ಮಲ್ಲಿಗೆ ಕಳಿಸಿ ನನ್ನ ಕುಟುಂಬಕ್ಕೆ, ನನ್ನ ಜೀವನಕ್ಕೆ, ನನ್ನ ಹೀನ ಸ್ಥಿತಿಗೆ, ಪ್ರಾರ್ಥನಾ ನಿಯೋಗಗಳಿಗೆ ಕಳಿಸಿ ನಮ್ಮನ್ನು ಬಿಡುಗಡೆಗೊಳಿಸಿರಿ. ಪವಿತ್ರಾತ್ಮರೇ, ಇಳಿದು ಬನ್ನಿ ಎಂದು ಪ್ರಾರ್ಥಿಸಿ ಪ್ರಭುವಿನ ಆಶೀರ್ವಾದ ಸ್ವೀಕರಿಸೋಣ. ನಾವು ಆಲಿಸುವ ವಾಕ್ಯ ಬೇರೆಯವರಿಗೂ ಕಳಿಸಿಕೊಡುವ ಹಾಗೆ ಅವರು ಸಹ ಸೌಖ್ಯವಾಗಲಿ, ಅವರ ಜೀವನದಲ್ಲೂ ಒಂದು ಬಿಡುಗಡೆ ಅನುಭವಿಸಲಿ. ಆಮೇನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೆನ್.